ಎಲ್ಲರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ. ಮೊದಲನೇ ಅಪ್ಡೇಟು ಜಸ್ಟ್ ಇನ್ನು ಬರ್ತಾ ಇದೆ ಗುರು. ಬಿಗ್ ಬ್ರೇಕಿಂಗ್ ಅಪ್ಡೇಟು. ಚತೇಶ್ವರ್ ಪೂಜಾರ ಅವರು ಆಲ್ ಫಾರ್ಮ್ಸ್ ಆಫ್ ಇಂಡಿಯನ್ ಕ್ರಿಕೆಟಿಗೆ ರಿಟೈರ್ಮೆಂಟ್ನ ಘೋಷಿಸಿದ್ದಾರೆ. ನೋಡಿ ಇಲ್ಲಿ ಹೆಂಗಿದೆ ಅಂತ ಸೀನು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಲ್ಲ ರಿಟೈರ್ ಆದಮೇಲೆ ಇವ್ರು ರಿಟೈರ್ ಆಗಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಫಸ್ಟ್ ಇವರು ರಿಟೈರ್ ಆಗ್ತಾರೆ ಅಂತ, ಬಟ್ ಅವರೆಲ್ಲ ರಿಟೈರ್ ಆದಮೇಲೆ ಇವ್ರು ರಿಟೈರ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಗೊತ್ತಿತ್ತು ಇಂಡಿಯನ್ ಕ್ರಿಕೆಟಲ್ಲಿ ಇವ್ರು ಕಮ್ಬ್ಯಾಕು ಅಸಾಧ್ಯ ಅಂತ. ಇವ್ರು ಏನೇ ಆಡಿದ್ರು ಕೂಡ ಡೊಮ್ಯಾಸ್ಟಿಕ್ ಏನೇ ಆಡಿ ಡಬಲ್ ಸೆಂಚುರಿ ತ್ರಿಬಲ್ ಸೆಂಚುರಿ ಹೊಡ್ಕೊಂಬಂದ್ರೂ ಕೂಡ ಅಸಾಧ್ಯ ಅಂತಲೇ ಇದ್ದಿದ್ದು. ಸೊ ಜಮಾನ್ ಆಯಿತು ಆಲ್ರೆಡಿ ಆಡಿ ಇವ್ರನ್ನ ರಹಾನೆನೆಲ್ಲ ಕಿತ್ತಾಕಿ ಸೊ ಮತ್ತೆ ಕಂಬ್ಯಾಕ್ ಮಾಡೋದು ಅಸಾಧ್ಯ ಥರನೇ ಇತ್ತು. 37 ವರ್ಷದ ಚತೇಶ್ವರ್ ಪೂಜಾರ ಇಂಡಿಯನ್ ಕ್ರಿಕೆಟ್ಗೆ ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ ಏನಿದೆ, ನಿಂತ್ಕೊಂಡು ಅವನ ಅಜ್ಜಿ ಡಿಫೆಂಡ್ ಮಾಡೋರೆಲ್ಲ ಮ್ಯಾಚ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ಸಲ ಇವರು ಹೆಲ್ಪ್ ಮಾಡಿದರೆ, ಗೆಲ್ಸೋದಕ್ಕೆ ಸಲ ಹೆಲ್ಪ್ ಮಾಡಿದರೆ. ಇಂಡಿಯನ್ ಟೆಸ್ಟ್ ಕ್ರಿಕೆಟಲ್ಲಿ ಇವರ ಕಾಂಟ್ರಿಬ್ಯೂಷನು ಅಪಾರ. 103 ಟೆಸ್ಟ್ ಮ್ಯಾಚ್ನ ಆಡಿರುವಂಥ ಚತೇಶ್ವರ್ ಪೂಜಾರ 100 ಮ್ಯಾಚ್ ಒಬ್ಬ ಪ್ಲೇಯರ್ ಆಡಬೇಕು ಅಂದರೆ ಟೆಸ್ಟ್ ಕ್ರಿಕೆಟ್ನ ಒಂಥರ ಲೆಜೆಂಡರ್ಸ್ ಮಾತ್ರ 100 ಮ್ಯಾಚ್ನ ಆಡೋದಕ್ಕಾಗೋದು. ಸೊ ಅದರಲ್ಲಿ ಇವರ ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು 7,195 ರನ್ನು 103 ಮ್ಯಾಚಲ್ಲಿ 176 ಇನ್ನಿಂಗ್ಸು ಬ್ಯಾಟಿಂಗ್ ಆಡಿದ್ದಾರೆ. 11 ಸಲ ನಾಟ್ ಔಟ್ ಆಗಿ ಉಳ್ಕೊಂಡಿರುವಂಥವ್ರು 43 ಇವರ ಆ್ಯಾವ್ರೇಜು. ಆ್ಯಂಡ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 44.36. ಸ್ಟ್ರೈಕ್ ರೇಟ್ ಎಲ್ಲ ಮ್ಯಾಟ್ರ್ ಆಗೋದಿಲ್ಲ ಖಂಡಿತ ಟೆಸ್ಟ್ ಕ್ರಿಕೆಟ್ಗೆ. 19 ಸೆಂಚುರೀಸು ಜೊತೆಗೆ 35 ಆಫ್ ಸೆಂಚುರೀಸು, 863 ಫೋರ್ಸು, 16 ಸಿಕ್ಸಸ್ಸು, 66 ಕ್ಯಾಚ್ನ ತಗೊಂಡಿರುವಂಥ ಚತೇಶ್ವರ್ ಪೂಜಾರ ಅವರು ಅಫಿಷಿಯಲಿ ಅವರ ಇಂಟರ್ನ್ಯಾಷನಲ್ ಕೆರಿಯರ್ಗೆ, ಎಲ್ಲ ಕೆರಿಯರ್ಗೆ, ಇಂಡಿಯನ್ ಕ್ರಿಕೆಟ್ಗೆ ವಿದಾಯನ ಹೇಳಿದರೆ. ಮೇ ಬಿ ಪ್ರಾಬ್ಲಿ ಇವರು ಈಚೆ ಕಡೆ ಆಡ್ಬೋದು, ಆ ಲೀಗು ಈ ಲೀಗು ಅಂತ ಇರ್ತಾವಲ್ಲ, ಅದರಲ್ಲಿ ಇನ್ ಕೇಸ್ ಏನಾದ್ರು ಪಿಕ್ ಆದರು ಅಂತಂದರೆ ಆಡುವ ಸಾಧ್ಯತೆ ಇದೆ. ಅಪ್ಡೇಟ್ ಬಿಟ್ಟು IPL ಡಿವಿಲಿಯರ್ಸ್ ಅವರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ. ಶ್ರೇಯಸ್ ಅಯ್ಯರ್ ಅವರು ಸೆಲೆಕ್ಟ್ ಆಗಿಲ್ಲ ಏಷ್ಯಾ ಕಪ್ಪಿಗೆ ಅಂತ ಸಿಕ್ಕಾಪಟ್ಟೆ ಮಾಡಿದರೆ ಇಂಡಿಯನ್ ಕ್ರಿಕೆಟಿಗೆ. ರೀಸೆಂಟಾಗಂತೂ ಡೊಮ್ಯಾಸ್ಟಿಕಲ್ ಆಗಿರಲಿ IPL ಆಗಿರಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ. ಆ್ಯಂಡ್ ಲೀಡರ್ಶಿಪ್ ವೈಸ್ ನೋಡ್ತು ಅಂದರೆ ಸಕಲಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕಿಂತ ಒಂದು ಒಳ್ಳೆ ಪಿಕ್ಕು ಇರಲಿಲ್ಲ ಏಷ್ಯಾ ಕಪ್ಪಿಗೆ. ಪಿಕ್ ಮಾಡಬೇಕಾಗಿತ್ತು ಶ್ರೇಯಸ್ ಅಯ್ಯರ್ನ, ಬಟ್ ಹೂ ನೋಸ್ ಹಿಂದೆ ಕಡೆ ಏನೇನು ಬ್ಯಾಕ್ ಎಂಡಲ್ಲಿ ಏನೇನು ನಡೀತಾ ಇದೆಯೋ ನನಗೂ ಗೊತ್ತಿಲ್ಲ, ಶ್ರೇಯಸ್ ಅಯ್ಯರ್ಗೂ ಗೊತ್ತಿಲ್ಲ ಒಳಗಡೆ ಏನೇನು ಆಗ್ತಾ ಇದೆ ಅಂತ. ಸೊ ಬಹುಶಃ ಒಂಥರ ಪಾಲಿಟಿಕ್ಸ್ ಆಗಿರ್ಬೋದು. ಒಳಗಡೆ ಮಾತಾಡ್ಕೊಂಡು ಇವ್ರನ್ನ ಪುಷ್ ಕೊಡೋಣ, ಇವ್ರನ್ನ ಈಚೆಗಡೆ ಇಡೋಣ ಅನ್ನೋ ಥರ ಮಾತುಕತೆ ಮಾಡ್ಕೊಂಡಿರ್ಬೋದು ಅನ್ನೋ ಥರನೇ ಹೇಳಿದ್ದಾರೆ. ಸೊ ಅದು ಗೊತ್ತಿರೋದೇನೆ. ಶ್ರೇಯಸ್ ಅಯ್ಯರ್ ಏನಕ್ಕೆ ಬಿಟ್ಟರು ಅಂತಂದರೆ ಅವರೇ ಹೇಳಿರೋ ಪ್ರಕಾರ ಇಲ್ಲಿ ಸ್ಥಾನ ಕೊಡೋಕ್ಕಾಗ್ತಾ ಇಲ್ಲ. ಶ್ರೇಯಸ್ ಅಯ್ಯರ್ದೇನು ತಪ್ಪಿಲ್ಲ, ಬಟ್ ಸ್ಥಾನ ಕೊಡೋಕ್ಕಾಗ್ತಿಲ್ಲ ನಾವು ಅಂತ ಅಜಿತ್ ಅಗರ್ಕರ್ ಹೇಳ್ತಾರೆ. ಬ್ಯಾಕ್ ಹ್ಯಾಂಡಲ್ಲಿ ಏನೇನಾಗಿದೆ ಅಂತ ಚರ್ಚೆ ಆಗಿರುತ್ತೆ. ಇವ್ರು ಬೆಟರು ಅವ್ರು ಬೆಟರು, ಅಥವಾ ಇವ್ರಿಗೆ ಪುಷ್ ಕೊಡೋಣ, ಇವ್ರನ್ನ ಸ್ವಲ್ಪ ಕೂರಿಸಿಡೋಣ. ಶ್ರೇಯಸ್ ಅಯ್ಯರ್ ಮಿಸ್ಟೇಕೇ ಮಾಡಿಲ್ಲ ಗುರು. ಇನ್ಫ್ಯಾಕ್ಟ್ ಜಾಸ್ತಿನೇ ಮಾಡಿದ್ದಾರೆ. 2 ಸಲ ಫೈನಲ್ಸಿಗೆ ಕರ್ಕೊಂಬರ್ಬೇಕು ಬ್ಯಾಕ್ ಟು ಬ್ಯಾಕ್ ಸೀಸನ್ ಅಂತಂದ್ರೆ ಸುಮ್ಮನೆ ವಿಚಾರನ ಅಲ್ಲಿ. ಅಪ್ಡೇಟ್ ನಂಬರ್ 3, ಸಂಜಯ್ ಮಂಜ್ರೇಕರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಶ್ರೇಯಸ್ ಅಯ್ಯರ್ ಅವ್ರ ಬಗ್ಗೆ. ಪಿಕ್ಕಿಂಗ್ ಎ ಗಾಯ್ ಹೂ ಇಸ್ ಡನ್ ಬೆಟರ್, ಸಿಕ್ಕಾಪಟ್ಟೆ ಸಖತ್ ಇನ್ T20 ಕ್ರಿಕೆಟ್. ಅದು ನಾರ್ಮು. T20 ಕ್ರಿಕೆಟಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿರೋರು, ಏನೇನೋ ಒಂದು ಪ್ರೂವ್ ಮಾಡಿರೋರು ರೀಸೆಂಟಾಗೆ, ಅವ್ರನ್ನ ಪಿಕ್ ಮಾಡೋದು ಒಂದು ನಾರ್ಮು. ಬಟ್ ಪಿಕ್ಕಿಂಗ್ ಸಂಬಡಿ ಹೂ ಹ್ಯಾಸ್ ಡನ್ ಬೆಟರ್ ಇನ್ ಟೆಸ್ಟ್ ಕ್ರಿಕೆಟ್, ಇದು ಏನು ಅರ್ಥನೇ ಆಗ್ತಿಲ್ವಲ್ಲ. ಇಂಡಿಯನ್ ಕ್ರಿಕೆಟ್ ಹಂಗೇನೆ ಪಿಕ್ ಮಾಡ್ತಾ ಇರೋದು. ಇವಾಗ ರೀಸೆಂಟ್ ಎಲ್ಲ ನೋಡ್ತು ಅಂತಂದರೆ ಇವು ಟೆಸ್ಟ್ ಕ್ರಿಕೆಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಹಾಕೋರು T20ಗೆ, ಈ T20ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಹಾಕೋರು ಟೆಸ್ಟಿಗೆ ಅನ್ನೋ ಥರನೇ ಆಗ್ತಾ ಇರೋದು ರೀಸೆಂಟ್ ಡೆವಲಪ್ಮೆಂಟ್ಸ್ಗಳೆಲ್ಲ ನೋಡ್ತು ಅಂದರೆ. ಬಟ್ ಇದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ, ಸೆಲೆಕ್ಟರ್ಸ್ ಉತ್ತರ ಕೊಡಬೇಕಷ್ಟೇ. ಯಾಕೆ ಪರ್ಫಾರ್ಮ್ ಮಾಡಿಲ್ವಾ, ಶುಭ್ಮನ್ ಗಿಲ್ IPL ರನ್ಸ್ ಹೊಡೆದಿದ್ದಾರಮ್ಮ, ಯಾಕೆ ಹೊಡೆದಿಲ್ವಾ ಅಂತ ಅವ್ರು ಕ್ವಶನ್ ಮಾಡ್ತಾರೆ. ಬಟ್ ಇಲ್ಲಿ ಒಂದು ಫಾರ್ಮೆಟ್ ಆಡ್ತಿದ್ದಾರೆ ಗುರು. ಒಬ್ಬ ಪ್ಲೇಯರು ಶ್ರೇಯಸ್ ಅಯ್ಯರು ಮಸ್ತಾಗಿ ಆಡ್ತಾ ಇದ್ದಾರೆ, ವೈಟ್ ಬಾಲ್ ಕ್ರಿಕೆಟ್ನ ಮಸ್ತಾಗಿ ಆಡ್ತಾ ಇದ್ದಾರೆ. ಇಲ್ಲಿ ಶುಭ್ಮನ್ ಗಿಲ್ ಓಕೆ ಅಲ್ಲಿ 2 ಫಾರ್ಮೆಟ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಶ್ರೇಯಸ್ ಅಯ್ಯರ್ ಏನಕ್ಕೆ ಬಿಡ್ತೀರಾ ಅಂತ ಇವ್ರು ಕೇಳ್ತಾ ಇರೋಂಥದ್ದು. ಅವ್ರನ್ನ ಹಾಕೊಂಡಿದ್ರೆ ಓಕೆ, ಇವ್ರನ್ನ ಏನಕ್ಕೆ ಬಿಡ್ತಾ ಇದ್ದೀರಾ ಅಂತ. ಇನ್ಫ್ಯಾಕ್ಟ್ ರಿಂಕು ಸಿಂಗ್ ಅವ್ರ ಜಾಗದಲ್ಲಿ ಬೇಕಾದ್ರೆ ಹಾಕೊಬೋದಾಗಿತ್ತು ಶ್ರೇಯಸ್ ಅಯ್ಯರ್ನ. ಅಪ್ಡೇಟ್ ನಂಬರ್ 4, ಅಶ್ವಿನ್ ಅವ್ರು ಮಾತಾಡಿದರೆ MS ಧೋನಿ ಅವ್ರ ಬಗ್ಗೆ. ಏನೋ ಸ್ವಲ್ಪ ಎಲ್ಲ ಬಟ್ರೆಲ್ಲ ಹಚ್ತಾ ಇದ್ರಲ್ಲ, ಏನು ರಿಟರ್ನ್ ಮಾಡ್ಕೊಂತಾರೆ CSK ಅವರು ಗೊತ್ತಿಲ್ಲ. MS ಧೋನಿ ಬಗ್ಗೆ ಸ್ವಲ್ಪ ಬಿಲ್ಡಪ್ ಕೊಟ್ಟಿದ್ದಾರೆ. ಬಟ್ ಇದು ನಿಜಾನೇನ, ಏನು ಬಿಲ್ಡಪ್ ಅನ್ನೋ ಥರ ಏನು ಹೇಳೋಕ್ಕಾಗಲ್ಲ. ಬಟ್ ಇವಾಗ ಸದ್ಯದ ಮಟ್ಟಿಗೆ ಅವ್ರನ್ನ ನೋಡ್ತಾರೆ, ಅವ್ರ ಬಾಡಿ ಕಂಡೀಷನ್ ಎಲ್ಲ ನೋಡ್ತಾರೆ ಸ್ವಲ್ಪ ಡೌನ್ ಆಗಿದ್ರೆ ಅಂತ ಅನಿಸುತ್ತೆ. ಬಟ್ ಜಮಾನ್ದಲ್ಲಿ ನೋಡ್ತು ಅಂದರೆ MS ಧೋನಿನ ಕಾಂಪೀಟ್ ಮಾಡೋರಿರಲಿಲ್ಲ ಆ ರೇಸಲ್ಲಿ. ಅಂದರೆ ರನ್ನಿಂಗ್ ರೇಸ್ ಅಂತ ಬಂದಾಗ, ಸ್ಪ್ರಿಂಟ್ ಅಂತ ಬಂದಾಗ ಯಾರು ಕೂಡ ಕಾಂಪೀಟ್ ಮಾಡೋಕ್ಕಾಗಲ್ಲ MS ಧೋನಿನ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿನೂ ಕೂಡ ಕಾಂಪೀಟ್ ಮಾಡೋಕ್ಕಾಗಲ್ಲ, ಅಷ್ಟು ಜೋರಾಗಿ ಸ್ಪ್ರಿಂಟ್ ಮಾಡ್ತಾರೆ. 100 ಮೀಟರ್ ರೇಸನ್ನು ಇಟ್ರಿ ಅಂತಂದರೆ MS ಧೋನಿನ ಯಾರು ಕೂಡ ಕಾಂಪೀಟ್ ಮಾಡೋಕ್ಕಾಗಲ್ಲ ಈಗಲೂ ಅಂತ ಅಶ್ವಿನ್ ಅವ್ರು ಹೇಳ್ತಾರೆ. ಅಪ್ಡೇಟ್ ನಂಬರ್ 5, ನೋಡ್ತಾ ಇರ್ಬೋದು, ರಿಲೀಸ್ ಆಗಿದೆ ಅಫ್ಘಾನಿಸ್ತಾನ್ ಸ್ಕ್ವಾಡ್ ಫಾರ್ ಏಷ್ಯಾ ಕಪ್ಪು. ಬಾಟಮಿಂದ ಬಂದ್ಬಿಡೋಣ, ಫಜ್ಲಾಕ್ ಫರೂಕಿ, ನವೀನ್ ಉಲ್ಲಾಕು, ಮಾಲಿಕ್ಕು, ನೂರ್ ಅಹಮದ್. ಚೆನ್ನಾಗಿದೆ ಗುರು ಇವ್ರ ಸ್ಕ್ವಾಡ್. ಒಂಥರ ಕ್ವಾಟ್ಲೆ ಯಾವಾಗಿದ್ರು ಕೂಡ ಅಫ್ಘಾನಿಸ್ತಾನ್ ಟೀಮ್ ಕ್ವಾಟ್ಲೆ ಕೊಡೋಂಥ ಟೀಮ್ನ ಗೆಲ್ಲಲ್ಲ ಅಂದ್ರೂ ಕೂಡ ಕ್ವಾಟ್ಲೆ ಕೊಡ್ತಾರೆ. ಯಾಗಿಲ್ಲಲ್ಲ ಗುರು, ಏನು ಬೇಕಾದ್ರೂ ಆಗ್ಬೋದು ಗೊತ್ತಿಲ್ಲ. ಇದೊಂಥರ ಅಂಡರ್ ರೇಟೆಡ್ ಟೀಮು, ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ಮುಜೀಬ್ ಅವರಿದ್ದಾರೆ, ಶಕ್ ಅವರಿದ್ದಾರೆ, ಅಜ್ರಾಫ್, ಗುಲ್ಬದ್ದೀನ್, ನಬಿ, ಜನತ್, ಉಮರ್ ಜಾಯಿ, ಹಟಲ್, ರಜೋಲಿ ಆ್ಯಂಡ್ ಜದ್ರಾನ್,
ಗುರ್ಬಾಸ್ ಜೊತೆಗೆ ರಶೀದ್ ಖಾನ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇರೋಂಥ ಟೀಮು. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.